അത് തന്നെ സാർ കുറച്ച് ചായ ഉണ്ടോ? അതെ അത് തന്നെ നമ്മൾ സംസാരിച്ച പോലെയാണ്. ആ ഒരു മിനിറ്റ് പിന്നെ ഹലോ എന്താ ഇത്? എന്താ ഇത് എന്താണെന്ന്? ഓ ഇത് പ്ലേറ്റ് മിൽസോ ഫുൾ മിൽസോ വളക്കിറക്ക തമാശ കളിക്കുകയോ? താൻ ഒരു മനുഷ്യനല്ലടോ. താൻ മാത്രം ഇങ്ങനെ കഴിച്ചാൽ മതിയോ? അതും ഒരു മനുഷ്യനല്ലേ? ಓ ಮನುಷ್ಯನ ಕಣ ನಿಂಗೆ ನೋಯ್ಬೇಕಾ? ಇನ್ನೊಂದ್ ಕಲ್ ಉಣ್ತಾನ್ ಬಿಡು. ಉಣಯ പട്ടിയെ പോലും അഴിച്ചു കൂട്ടാണോ ഭക്ഷണം കൊടുക്കുന്നത്? ഇതൊരു മനുഷ്യനല്ലേ? മനുഷ്യൻ ഇങ്ങനെയാണോ ഭക്ഷണം കൊടുക്കുന്നത്? ಓ ಏನು ಅಕ್ಯೂಸ್ ಕಣ കുസ്റ്റ് മനുഷ്യൻ തന്നെയാ. റിമൂവ് ദ ഹാൻഡ് കപ്പ്. ನಿಂಗೆ ಗಡಿಜತನ ನಿಂಗೆ ನಿಂಗೆ ಬ್ಯಾಡ ವಿಷಯ ಒಗಾಯ ಸುಮ್ಕೆ. ಓಯೋ ಮ್ಯಾನ್, ഞാൻ ആരാന്നോ? ഞാൻ ഹ്യൂമൻ റൈറ്റ്സിന്റെ മെമ്പറാണ്. ಸೋ ವಾಟ್? ಹೋಗಿ ನಿನ್ ಕೆಲಸ ನೀನು ನೋಡೋದು ಒಬ್ಬರೇ ಮನುಷ್ಯ. ഹലോ സർ, ഞാൻ സുബ്രഹ്മണ്യനാണ് സാറേ. ഇവിടെ ഒരു അക്കൂസിനെ വിലങ്ങ് വെച്ചിട്ട് ഭക്ഷണം കഴിക്കാൻ വിടുന്നില്ല സാറേ. അതെ സർ. മാതാക്കൊള്ളി ಬಿಡ್ರಿ. ലോക്കൽ ചാനലും പ്രസ് പീപ്പിളും ഇവിടെയും വിളിച്ചുകൊണ്ട് നേരെ സൂര്യസം ഹോട്ടലിലേക്ക് വന്നാൽ മതി. ಏನ್ರಿ ಅದು? ಪ್ರೆಸ್ ಚಾನಲ್ ಅಂತಾನೆ ಸುಮ್ಮನೆ ಯಾಕೆ ಸರ್ ಅಲ್ಲ ಒಂದು 10 ನಿಮಿಷ ಬಿಚ್ಚಿಬಿಡೋಣ ಬಿಡಿ ಸರ್. ನಿಮ್ಗೆ ತಲೆ ಕೆಟ್ಟಿದೆಯಾ? ನಿಮ್ಗೆ ಸಮ್ಮೆತ್ತಿಗೆ ಸರ್. ಸರ್ ನಾವಿಲ್ಲಿ ಬರೋಕ್ ಮುಂಚೆ ಲೋಕಲ್ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕು ಸರ್. ಯಾವ ರೆಕಾರ್ಡ್ಸು ಇಲ್ಲ ಸರ್ ನಮ್ಮ ಹತ್ರ. അത് ശരി, റെക്കോർഡ്സും ഇല്ല അല്ലേ സാറേ? വരുമ്പോഴേ ലോക്കൽ പോലീസിലും വിളിച്ചോണ്ട് വരണം കേട്ടോ. സാർ ನಮ್ಮ ಬುಡಕ್ಕೆ ಕೈ ಹಾಕ್ತೇನೆ ಸರ್. ಓನಿ ಸರ್ ಸರ್ ಓಪನ್ ಸರ್ ಓಪನ್. ಹ್ಯೂಮನ್ ಬೀಯಿಂಗ್ ಓಪನ್ ಸರ್. ವಿ ಆರ್ ಆಲ್ ಹ್ಯೂಮನ್. അഴിച്ചുവിട്. ಮೈ ಸೈಡ್ ಆಕ್ಷನ್, ಯುವರ್ ಸೈಡ್ ನೋ ರಿಯಾಕ್ಷನ್. മോനെ നീ കഴിക്ക്, ഊണ് കഴിക്ക്. ಸುಬ್ರಹ್ಮಣ್ಯ നമസ്കാരം. ನನಗೆ ಗೊತ್ತಿಲ್ಲ ನನಗೆ ಹುಡುಗಿರಿಯಾ. It's okay. ಕೈ ತೊಳ್ಕೊಳ್ಳೋ ಗ್ಯಾಪಲ್ಲಿ ಸೆಂಟಿಮೆಂಟ್ ನ ಶೇರ್ ಮಾಡ್ಕೊಳ್ಳಿ. ಒಂದಿನ ಮುಚ್ಕೊಂಡಿದ್ದಿದ್ರೆ ಜೈಲಿಂದ ಈಚೆಗೆ ಬಂದು ಮದುವೆ ಆಗಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದಿತ್ತು. ಅವಸರ ಬಟ್ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಶೈಲು ಕಾಲಲ್ಲಿ ತುಂಬಾ ರಕ್ತ ಹೋಗ್ತಿದೆ ನೋಡಿ ಸರ್. ಸರ್ ತುಂಬಾ ರಕ್ತ ಹೋಗ್ತಿದೆ ನೋಡಿ ಸರ್. ಇದು ಪಲ್ಲ ಆಸ್ಪತ್ರೆ ಅಡ ಪುಲ್ಲೆ ಸರ್. ಪುಲ್ಲ ನೀವು ಡಾಕ್ಟರ್ ಆಸ್ಪತ್ರೆ ತಾನೆ ಸರ್? ತುಂಬಾ ರಕ್ತ ಹೋಗ್ತಿದೆ ನೋಡಿ ಸರ್. ಸರ್ ನೋಡಿ ಸರ್. ನೀಂದ ಲೂಸಾ? ಹೌದು ಸರ್, ನಾನು ಲೂಸೆ ಸರ್. ನೋಡಿ ಸರ್, ತುಂಬಾ ರಕ್ತ ಸೋರ್ತಾ ಇದೆ ಸರ್. ನೋಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಸರಿ ನಾನು ಅದೇ ಪಲ್ಲ ಅಂತ ನಾನ್ ತೆಗೆದುಕೊಳ್ಳಿ ಸರ್. ನೋಡಿ ಸರ್. ತುಂಬಾ ನೋವು
നോവാಗ್ತಿದ್ಯಾ? കാലിലൊരു ആണിയല്ലേ തറച്ചുള്ളൂ, ജീവനൊന്നും പോയില്ലല്ലോ. ಸಾ ಹೆಚ್ಚು ಕಮ್ಮಿ ನನ್ನ ಜೀವನೇ ಹೊಂಟೋಗಿತ್ತು ಸಾ. പോയി മരുന്ന് വാങ്ങിട്ട് വാ. ಕಾಸು ಕೊಡಿ ಸಾ. ಕೊಟ್ಬಿಡ್ತೀನಿ ಸಾ, ನಂಬಿ ಸಾ. ಮದುವೆ ಆದ್ಮೇಲೆ ಶೈಲು ಮೊದ್ಲನೇ ಹೆರಿಗೆ ಇಲ್ಲೇ ಬರ್ತೀವಿ, ಕೊಡಿ ಸಾ. ദയവ് ചെയ്ത് വെളിയിൽ പോയി ഈ അഡ്രസ് ആരോടും പറയണ്ട. ഇത് ധർമാശുപത്രി അല്ല. ಸರ್ ಯಾರು ನೋಡಿ ಸರ್? ಹಲೋ, ಏನ್ ಭಾಸ್ಕರ್, ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಸರ್, ಬರ್ತಾ ಇದ್ದೀನಿ. ಸಿಕ್ಕದ್ನವನು? ಹಾ ಸರ್, ಸಿಗ್ತಾ ಸರ್. ಬೇಗ ಕರ್ಕೊಂಡ್ಬಂದ್ಬಿಡಿ ಭಾಸ್ಕರ್. ಹಾ ಸರಿ ಸರ್, ಬಂದ್ವಿ ಸರ್. ಸರ್ ಅದು ಅಲ್ಲ ಆಸ್ಪತ್ರೆ ಸರ್, ಅದು ನೋಡ್ರಿ, ಹೋಗ್ರಿ. ಓಕೆ ಸರ್. ಅದಕ್ಕೆ ನಾಳೆ ನಿಮ್ ಜೈಲಲ್ಲಿ ಇನ್ಸ್ಪೆಕ್ಷನ್ ಇದೆ, ಆಮೇಲೆ ತೊಂದರೆ ಆಗ್ಬಿಡುತ್ತೆ. ಸರ್ ಸರ್, ಕರ್ಕೊಂಡ್ ಬರ್ತಾ ಇದೀನಿ ಸರ್. ಓಕೆ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಒಳಗಡೆ ಅವನು ഏ ആരാ നിങ്ങളൊക്കെ? എന്തായി കാണിക്കുന്നേ? ಎಲ್ಲೇ ಕಳ್ಮಂಜ കുട്ടി, നിങ്ങൾ ഇവരെ അറിയോ? ನಂಗೆ ಗೊತ್ತಿಲ್ಲ. ಏನೋ? ನಾ ಯಾರು ಗೊತ್ತಿಲ್ಲ ನಿನಗೆ? ನನ್ ಕಣ್ಣು ಹೇಳು, ನಾ ಯಾರು ಗೊತ್ತಿಲ್ಲ ನಿನಗೆ? ಏಯ್, ಇವ್ರ ಜೊತೆ ದುಡ್ಗಲ್ರಿ? എനിക്കറിയില്ല. ಯಾರು ಗೆಟ್ಟಣ? ಇವರು ಜೈಲ್ ಆಫೀಸರು. ಹಾ, ಅವನು ಅಕ್ಯೂಸ್ಡ್. ಎಲ್ಲ ಸೇರ್ಕೊಂಡು ಪೆಟ್ಟು ಬಿಡ್ತೀವಿ ಅಷ್ಟೇ. പെട്ടിങ്സാ? നിങ്ങൾക്ക് എന്ത് തോന്നിയാസോ? എന്റെ ആശുപത്രി കയറിയൊന്ന് എന്റെ പേഷ്യന്റിനെ പിടിച്ചോണ്ട് പോവാ? നിങ്ങൾ എന്താ വെള്ളരിക്ക പറ്റണ? അങ്ങനെയൊന്നും പറ്റത്തില്ല. ಏನ್ ಮಾಡ್ತೀರಿ ಸರ್? ಏನ್ ಮಾಡ್ತೀರಿ ಸರ್? ഞാൻ പറഞ്ഞു കേട്ടില്ല. പോലീസ് വന്ന് ആ പെണ്ണ് പിടിച്ചു വലിച്ചോണ്ട് പോയി. ಯಾಕೆ ಸರಿ ಸಾವೇಶ? ನೋಡ್ರಿ ಮತ್ತೆ ಅವ್ರು ಮಾತಾಡೋದು ನೋಡ್ರಿ, ಸರ್ ಅವನು ಕ್ಯೂ ಸರ್, ಲೋಕನಾಥ್ ನನ್ನ ಮಗ. ಅವನ ನೀವು ಸಾಯಿಸ್ಬಿಟ್ರೆ ನಿಮ್ ಕುಟುಂಬ, ನನ್ನ ಕುಟುಂಬ, ಸ್ಟೇಷನ್ 8 ಕುಟುಂಬ ಎಲ್ಲಾರು ನೋಡ್ತಾ ಡಿಪಾರ್ಟ್ಮೆಂಟ್ ಗುಂಬಿಡುತ್ತೆ ಸರ್. ನಿಮ್ ಕುಟುಂಬಗಳು ಮಾತ್ರ ಚೆನ್ನಾಗಿರ್ಬೇಕು, ನಾವೆಲ್ಲ ತಿರ್ಪೆ ಇರ್ಬೇಕಾ ಸರ್? ಏನ್ ಲೆಕ್ಕಾಚಾರ ಸರ್ ನಿಮ್ದು? ಸರ್ ಯಾವ ನ್ಯಾಯ ಸರ್? ಮನುಷ್ಯತ್ವ ಇದೆಯಾ ನಿಮ್ಗೆ? ನೀವ್ ಮಾಡಿ ಸರಿಯಾನೋ? ನೀವು ತಪ್ಪಿಸ್ಕೊಂಡು ಸರಿಯಾನೋ? ಯಾಕೆ ಸರ್? ಯಾಕೆ ಸರ್ ತಪ್ಪಿಸ್ಕೊಂಡೋದೆ ನಾನು? ಯಾಕೆ ಸರ್ ತಪ್ಪಿಸ್ಕೊಂಡೋದೆ? ಒಂದಿನದಲ್ಲೇ ಆಚೆ ಬಿಡ್ತೀರಾ ಅಂತ ತನ್ನ ನಿಮಿಷದಲ್ಲಿ ಬಂದಿದ್ದು. ಈಗ ನೋಡಿದ್ರೆ ಗಂಟೆ ಕೇಸ್ ಹಾಕಿ ಒಳಗೆ ಹಾಕ್ತಿವಿ, ಎಲ್ಲ ಪೊಲೀಸ್ ಅವ್ರ ಕೈಲಿ ಓಡಿಸ್ತೀವಿ. ಇವಳ ಬೀದಿಲಿ ಭಿಕ್ಷೆ ಎತ್ತ ತರ ಮಾಡ್ತೀವಿ ಅಂತೀರಲ್ಲ ಸರ್? ಸರ್ ಅಂತ ತಪ್ಪು ನಾವ್ ಏನ್ ಸರ್ ಮಾಡಿದೀವಿ? ಏನ್ ಸರ್ ಮಾಡಿದೀವಿ? ಸರ್ ಚಿಕ್ಕ ವಯಸ್ಸಿಂದಲೂ ಹೂ ತರ ನೋಡ್ಕೊಂಡಿದ್ದೆ ಸರ್. ಇವ್ ನಾಯಿ ತರ ಹೇಳ್ಕೊಂಡು ಹೋಗ್ತಾರೆ, ನಾಯಿ ತರ. ಮನುಷ್ಯತ್ವ ಇದೆಯಾ ಸರ್? ಮನುಷ್ಯತ್ವ ಇದೆಯಾ ಸರ್? ಊರಲ್ಲಿರೋರಿಗೆಲ್ಲ ಮುಡ್ಕೊಂಡ್ರಾಗಲ್ಲ ಸರ್. ಈಗ ನೀವು ಮೋಸ, ಬರೀ ಮೋಸ ಸರ್. ಎಲ್ಲ ಮೋಸ ಮಾಡ್ತಾರೆ ಸರ್. ಸರ್ ಇವಳ ತಾಯಿ ಚಿಕ್ಕ ವಯಸ್ಸಿದ್ದನು ಇವಳೆ ಹೆಂಡತಿ ಅಂತ ಹೇಳ್ತಿದ್ಲು ಸರ್. ಆಮೇಲೆ ಯಾರು ಬೇರೆಯವ್ರ ಜೊತೆ ಕಟ್ಟಕ್ ಹೋದೆ ಸರ್, ನಾ ತಡಿಯಕ್ ಹೋದೆ ಅಷ್ಟೇ. ಅಷ್ಟಕ್ಕೆ ಜೈಲ ಸರ್. ಏನ್ ಸರ್ ತಪ್ಪು ಮಾಡಿದ್ದೀನಿ? ಏನ್ ಸರ್ ತಪ್ಪು ಮಾಡಿದ್ದೀನಿ? ಪ್ರೀತಿಸ್ದೆ ಸರ್, ಮನಸಾರೆ ಇವಳು ಪ್ರೀತಿಸ್ದೆ ಸರ್, ಅಷ್ಟೇ ಸರ್. ನನಗೇನು ಬೇಕಾಗಿಲ್ಲ ಸರ್. ನಂಗೆ ಸೈಲು ಸಾಕು ಸರ್. ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್ ನಮ್ಮನ್ನ. ಏನ್ ನಿನ್ಕೊಂಡು ಕತೆ ಕೇಳ್ತಾ ಇದ್ರೆ ನೀವು? ಅವ್ನು ಹುಡ್ಕೊಂಡು ಒದ್ದು ಹೇಳ್ಕೊಂಡ್ಬಿಟ್ಟು ಬಂದಲೇ ನಿನ್ ಎನ್ಕೌಂಟ್ರು ಮಾಡಿ ಸಾಯ್ತವ್ರೆ.
ಅದು ಬೇರೆ ಆಯ್ತು ಸಾ ನಿಮ್ಮ ನಂಬಿ ನಾವು ನಿಮ್ ಜೊತೆ ಬರಕ್ಕಿಲ್ಲ ನಾವಿಲ್ಲೇ ಕೂತ್ಕೋತೀವಿ ಅಯ್ಯೋ ಹೋಗಯ್ಯ ಅದೇನಾಗುತ್ತೆ ಆಗ್ಲೇ ಲೋಕಲ್ ಪೊಲೀಸ್ ಕರ್ಸು ಆಮೇಲೆ ಬರೋದ್ ನಾವು ಕೂತ್ಕೋತಾರೆ ಕರ್ಸಯ್ಯ ಅವ್ರ ಜೊತೆ ಬರ್ತೀನಿ ನಾನು. ಸುಮ್ಮನಿರಿ ಸರ್ ಸುಮ್ಮನಿರಿ ಸರ್ ಸರ್ ಹುಡುಗ ತುಂಬಾ ಹುಷಾರಾಗಿದೆ ಸರ್ ಹ್ಞೂ ಸರ್ ಸರ್ ಲೋಕಲ್ ಪೊಲೀಸ್ ಅಂತವನೇ ಸರ್ ನಾನು ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್ ಸರ್ ಪಬ್ಲಿಕ್ ಎಲ್ಲ ನೋಡ್ತಾ ಇದ್ದಾರೆ ಇವಾಗ ನೀವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರ್ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ ನಮ್ಮ ಬಗ್ಗೆ ಕೆಟ್ಟ ಸುದ್ದಿ ಬರ್ತಾನೆ ಇರ್ತದೆ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್ ನಾನು ಡೀಲ್ ಮಾಡ್ತೀನಿ ಸರ್ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್ ಕಂಟ್ರೋಲ್ ಮಾಡ್ಕೊಳ್ಳಿ ಮಂಜು ಲೋಕಲ್ ಪೊಲೀಸರ್ ಕರೀರಿ ಮಂಜು ಸರ್ ನಿನ್ ಜೊತೆ ಏನಯ್ಯ ಮಾತು ಕರಿಯ ಲೋಕಲ್ ಪೊಲೀಸ್ ಏನ್ ಸರ್ ನೀವು ಸರಿ ಮೇಡಮ್ ನೀವು ಹೇಳಿ ಮೇಡಮ್ ಅಲ್ಲ ಸರ್ ಇವಾಗ ಶೂಟ್ ಹೋಗೋದ ತಕ್ಷಣ ಬಾಲ್ ಬೆಂಕಿ ಬಂದ್ಬಿಡುತ್ತೆ ಸರ್ ಶೂಟ್ ಮಾಡ್ತೀನಿ ಅಂತ ತಕ್ಷಣ ಶೂಟ್ ಮಾಡ್ಬಿಡ್ತಾರೆ ಸರ್ ಏನು ಸರ್ ಫ್ಯಾಮಿಲಿ ಟೆನ್ಷನ್ 2 days ಆಗಿದೆ ಸರ್ ಶೂಟ್ ಮಾಡ್ಬಿಟ್ರೆ ನಾನು ಬಿಟ್ಬಿಡ್ತೇನೆ ಸರ್ ಸರ್ ನಾನು ನಿನ್ನ ಅಣ್ಣ ಅನ್ಕೊಳ್ಳಿ ಸರ್ ನೀನ್ ಅಣ್ಣನಾ ಸರಿಯಪ್ಪ ಚಿಕ್ಕಪ್ಪ ಅನ್ಕೊಳಪ್ಪ ನೋಡೋ ನಿನಗೆ ಜೈಲಿಂದ ಈಚೆ ಬರೋದಕ್ಕೆ ನಾನೇ ಜಾಮೀನು ಕೊಡ್ತೀನಿ ಜೈಲಿಂದ ಈಚೆ ಬರ್ತೀಯಾ ನೀವಿಬ್ರದ್ದು ಪ್ಯೂರ್ ಲವ್ ಮದುವೆ ಮಕ್ಕಳು ಜಾಲಿಯಾಗಿರ್ಬೋದು ರಾಮಯ್ಯ ಅವನ ಏನೇ ಸಂದರ್ಭದ ಮಾತು ಒದ್ದಾಡ್ಕೊಂಬಂದಿ ಅವನ್ನ ಬೇಡ್ಕೋಬೇಕಂದ್ರೆ ಅವನ್ನ ಹೇಳ್ಕೊಂಬಂದಿ ಅವನ್ನ ಅವ್ರಿಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅವ್ರು ನಾನು ಕಂಟ್ರೋಲ್ ಮಾಡ್ತೀನಿ ನೀನ್ ದೇವ್ರ ತರ ಸುಮ್ಮನೆ ಕುತ್ಕೊಂಡ್ಬಿಡು ಕರ್ಮ ಆಯ್ತಪ್ಪ ನಿಮ್ಗೆ ಬುದ್ಧಿ ಇಲ್ವೇ ಪೊಲೀಸರು ಹಾಕಿ ನಮ್ದು ಜನ ಹೇಳ್ಕೊಳ್ತಾರೆ ಯಾಕ್ರಿ ಬೇಡ್ಕೋಬೇಕು ನಾವು ಅವನ್ನ ಯಾರು ಸರ್ ಬೇಡ್ಕೋತಿರೋದು ಯಾರು ಸರ್ ಏನ್ ಸರ್ ನೀವು ಸರ್ ನಾನು ಆಕ್ಟ್ ಮಾಡ್ತೀನಿ ಸರ್ ಹ್ಞೂ ಸರ್ ದಾರಿ ಉದ್ದಕ್ಕೂ ನನ್ನ ಜೊತೆ ಜೋಕರ್ ತರ ನಡ್ಕೊಂಡಿದ್ದೀನಿ ಸರ್ ನನ್ನ 20 ವರ್ಷ ಸರ್ವಿಸ್ನಲ್ಲಿ ಮೊದಲನೇ ಸಲ ಒಬ್ಬ ಅಕ್ಯೂಸ್ಡ್ಗೆ ಸಾರ್ ಅಂತ ಕರೆದಿದ್ದೀನಿ ಇದಕ್ಕಿಂತ ಅವಮಾನ ಬೇಕಾ ಸರ್ ಅವನ ಮೇಲೆ ನಿಮ್ಗೆ ಎಷ್ಟು ಕೋಪ ಇದೆಯೋ 20ರಷ್ಟು ಕೋಪ ನನಗಿದೆ ಸರ್ ಆ ಬಡ್ಡಿ ಮಗ ಜೈಲೊಳಗೆ ಬರೋರ್ಗು ಅವ್ನು ಹೇಳಿದ್ದೀನೆಲ್ಲ ಕೇಳ್ತೀನಿ ಜೈಲೊಳಗೆ ಬರ್ತಿದಂಗೆ ತಿನ್ನೋ ಅನ್ನಕ್ಕೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಸರ್ ಮಂಜು ಸರ್ ಶೈಲು ಮೇಡಮ್ ಏನಮ್ಮ ಅಂತಾರೆ ಮಂಜು ಸಾರು ಮಂಜ ರಾಮಯ್ಯ ಅಂಕಲ್ ಹೇಳೋದು ನನ್ಗೇನು ಸರಿ ಅನ್ಸುತ್ತೆ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಲ್ವಾ ಸರ್ ಹೇಳಿ ಸರ್ ಇಲ್ಲಿವರೆಗೂ ಎಲ್ಲಾರನ್ನೂ ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಸರ್ ಕೊನೆ ಸಲ ನಿಮ್ಮನ್ನು ನಂಬ್ತೀನಿ ದಯವಿಟ್ಟು ಮೋಸ ಮಾಡಬೇಡಿ ಸರ್ ಏನ್ ಸರ್ ನೀವು ಮಂಜಾ ಸರ್ ನಾನು ಚಿಕ್ಕಪ್ಪ ಅಂದ್ಮೇಲೆ ಮಕ್ಕಳಿಗೆ ಮೋಸ ಮಾಡ್ತಾರ ಸರ್ ಏನ್ ಸರ್ ನೀವು ನಂಬೇಕು ಸರ್ ಅಣ್ಣವ್ರು ಹೇಳಿಲ್ವೇ ನಂಬಿ ಕೆಟ್ಟವರಿಲ್ಲವೋ ಅಣ್ಣಯ್ಯ ಮಂಜಣ್ಣಯ್ಯ ನಂಬಿ ಕೆಟ್ಟವರಿಲ್ಲವೋ ಸರಿ ಸರ್ ಹೋಗೋಣ ಮೆಲ್ಗೆ ಸರ್ ಎಲ್ಗೆ ಹೋಗ್ತಾರೆ ಕೇಳಿಸ್ಕೊಂಡ್ರ ಸರ್ ಈಗ